ಸಹೋದರ ಮಾವ ಪಿತಾಮಹ ನಿರುತ ಸಾಮಂತರಾಜರನ್ನೊಳಗೂಡಿ ನಿರುತ ಸಾಮಂತ ರಾಜರನ್ನೊಳಗೂಡಿ ಮೆರವೆ ತನ್ನ ಶಕುನಿ ದುರಾಷ್ಟ್ರನಿಗೆ ರಾರು ಸಮರ ಸಹೋದರ ಬಲರೆ ಮೆರವೆ ಸುಖದಿ ದೊರೆಯಳು ಬಲರೆ ಬಲರೆ ಬಹು ಸಾಹಸದಿಂದ ಬಲರೆ ಮೆರವೆ ಸ್ಥಳದಿ ಬಲರೆ ಮೆರವೆ ಛಲದಿ ಈ ದೊರೆಯಳು ಬಲರೆ ಬಲರೆ ಬಹು ಸಾಹಸದಿಂದ ಬಲರೆ ಮೆರವೆ ಛಲದಿ ಧೀರ ಧೀರರೊಳ್ಗೊಣ ನೆನೆಸಿ ಅವರ ಚರಿತದ ರಾಜ್ಯದ ಸಿರಿಯ ಮಾವ ಧೀರ ಧೀರರೊಳ್ಗೊಣ ನೆನೆಸಿ ಅವರ ಚರಿತದ ರಾಜ್ಯದ ಸಿರಿಯ ವಿರುದ್ಧವ ದೊರೆಯಲು ಔಷಧಿ ಪೌಳ್ವೆ ನಿರುತವು ದೊರೆಯಳು ಹರುಷದಿ ಪೋಳ್ವೆ ನಿರುತವು ದೊರೆಯಳು ಹರುಷದಿ ಪೋಳ್ವೆ ಬಲರೆ ಮೆರವೆ ಸುಖದಿ ಈ ದೊರೆಯ ಬಲರೆ ಬಲರೆ ಬಹು ಸಾಹಸದಿಂದ ಬಲರೆ ಮೆರವೆ ಶಲದಿ ಭೀಷ್ಮ ದ್ರೋಣ ಮಾರುತಿ ಕರ್ಣ ಭೀಷ್ಮ ದ್ರೋಣ ಆರತಿ ಕರ್ಣ ಕರ್ಣ ದುಶ್ವಾಸನ್ ಬೆಂಬಲ ಎನಗೆ ಕರ್ಣ ದುಶ್ವಾಸನ್ ಬೆಂಬಲ ಎನಗೆ ಬೆಂಬಲ ನನಗಿದೆ ದೊರೆಯಳು ಅಂದು ಬೆಂಬಲ ಎನಗಿದೆ ದೊರೆಯಳು ನಾನು ಪರಿ ಪರಿ ಇದರಲ್ಲಿ ತುಗದಲ್ಲಿ ಹೋಳ್ವೆ ಪರಿ ಪರಿ ಇದರಲ್ಲಿ ತುಗದಲ್ಲಿ ಹೋಳ್ವೆ ಬಲರೆ ಮೆರವೆ ಛಲದಿ ಈ ದೊರೆಯ ಬಲರೆ ಬಲರೆ ಬಹು ಸಾಹಸದಿಂದ ಬಲರೆ ಮೆರವೆ ಛಲದಿ ಸಾರಿ ಭುಜಬಲ ಪರಕ್ರಮ ತೋರಿ ಸಾರಿ ಭುಜಬಲ ಪರಕ್ರಮ ತೋರಿ ಹಠ ಮಾಡಿ ಹರಿಗಳ ಜಲಗಳ ಫಲವನ್ನು ಮುರಿವೆ ಹರಿಗಳ ಜಲಗಳ ಫಲವನ್ನು ಮುರಿವೆ ಬಲರೆ ಮೆರವೆ ಛಲದಿ ಈ ದೊರೆಯ ಬಲರೆ ಬಲರೆ ಬಹು ಸಾಹಸದಿಂದ ಬಲರೆ ಮೆರವೆ ಛಲದಿ ಬಲರೆ ಮೆರವೆ ಛಲದಿ ಬಲರೆ ಮೆರವೆ ಛಲದಿ ಪರಮ ಪೂಜ್ಯರೇ ಆಚಾರ್ಯರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹ ಇಲ್ಲದೆ ಆ ಪಾಂಡವರು ನಾಚಿಕೆ ಇಲ್ಲದೆ ಆ ದಾಸಿಪುತ್ರನ ಮುತ್ಕರ ಜೊತೆಗೆ ಹೋದರಂತೆ ಅರಣ್ಯದಲ್ಲಿ ಅನಾರಿಕರಂತೆ ವಾಸ ಮಾಡಿಕೊಂಡಿರುವ ಅವರ ಅಟ್ಟ ಆಸ ಎಷ್ಟೊಂದು ಹೆಚ್ಚಿರುವುದನ್ನು ನೋಡಿದಿರಾ ಕೇಳಿದಿರಾ? ನಿಮ್ಮಪ್ಪನ ತಮ್ಮನಾದ ಆ ಪಾಂಡುರಾಯನ ಮಕ್ಕಳಾದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ ಸಾಕು, ಸಮಯ ಕುಳಿತುಕೋ. ಏನು ಹೇಳಿದೆ? ನಾನು ನಿನ್ನಿಂದ ಕೇಳಿ ತಿಳ್ಕೊಳ್ಳಬೇಕೆ? ಅದನ್ನು ನಾನು ಮೊದಲೇ ಬಂದನು.
ನನ್ನಲ್ಲಿ 11 ಅಕ್ಷರ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಆನೆ ಕಾಲಿಗೆ ಮತಿಸಿದ ಬಾಳಿ ಅಣಿದಂತೆ ಹೆಚ್ಚಿ ಗುಚ್ಚಾಗಿ ಹೋಗುವರು. ಸಹೋದರ ಸಹೋದರ, ಪಾಂಡವರ ರಣನೀತಿಯನ್ನು ಪ್ರಾರಂಭಿಸಲು ನಮ್ಮಲ್ಲಿ ಕರ್ಮಪತಿಯಾರು ಅಂಗರಾಜ ಕಾಣಲಿವೆ. ಪೂಜ್ಯರಾದ ಭೀಷ್ಮಾದೊಡನೆಗಳಿರುವಾಗ ಖಂಡದರಿಗೆ ಬೆಳೆದ ನಮಗೆ ಏಕೆ ಆ ವಿಚಾರ? ಕರ್ಣ, ನೀನು ಇವರಂತೆ ಮಾತಾಡುತ್ತಿರುವೆಯಾ? ಈ ವಿದ್ಯನು ಯಾರು ಯಾರು ಪುರುಷೋತ್ತಮರು? ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗಳು ಅನುಸಾರವಾಗಿ ಆ ದೋಷಿ ಪುತ್ರ ಮುಖ್ಯಗಳಿಗೆ ಹೋದನಂತೆ. ಎಷ್ಟಾದರೂ ಗೊಲ್ಲ ತಿಳುವಳಿಕೆ ಇಲ್ಲ. ಗೊಲ್ಲ ಬುದ್ಧಿ ಎಲ್ಲಿಗೆ ಹೋಗಿರುವುದು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿ ಬರುತ್ತಾನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಇದ್ರ ಸಾಕು, ಸುಮ್ಮನೆ ಕೂದಿಕೋ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ನಾನು ನಿನ್ನಿಂದ ಕೇಳಿ ತಿಳ್ಕೊಳ್ಳಬೇಕೆ? ಸಾಕು, ಸುಮ್ಮನೆ ಕೂದಿಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ವೃತ್ತಿಯು ಪಚಿದಂತೆ ಅಪತ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣಕಾಲವು ಸಮೀಪಿಸುತ್ತಿರುವಾಗ ಈ ರೀತಿ ಬುದ್ಧಿ ವಿಕಲ್ಪವಾಗಿರುವುದು. ಇಲ್ಲ, ಸುಮ್ಮನೆ ಕೂದಿಕೋ. ಸಹೋದರ, ಸಕಲ ವೀರರಿಂದ ಪರಿತನಾದ ಈ ವಿಧನು ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶಾಸನ, ಈ ಹಿರಿಯನು ಪೂಜೆಯಿಂದ ಸಹನಿಂದ ಸಂಬಂಧಿಸಿದ ಮಾತ್ರಕ್ಕೆ ನನ್ನ ರಾಜಸ್ಥಾನವನ್ನು ಗೌರವವನ್ನು ಅರಿಯದೆ ಮಾತನಾಡುತ್ತಿರುವನು. ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ತುಳಿಸು. ನಮ್ಮ ಅಣ್ಣ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯಿಂದ ಹೊರಡು, ಇಲ್ಲವಾದ್ರೆ ಅನರ್ಥವಾಗಿತ್ತು. ದುರ್ಯೋಧನ, ನನ್ನನ್ನು ಸಭೆಯಿಂದ ದೂಡುವಷ್ಟು ನಿನಗೆ ಆಸಾ ಉಂಟಾಗಿದೆ. ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಆ ಭೀಮನು ನಿನ್ನ ತೊಡೆಯನ್ನು ಪರಸಿಕೊಳ್ಳುವಾಗ ತಡೆಯಬೇಕೆಂದಿಟ್ಟುಕೊಂಡಿದ್ದ ಈ ಶಿವಧನಸ್ಸನ್ನು ಈಗಲೇ ಮುರಿದು ಬಿಸಾಡಿ. ಪೂಜ್ಯರಾದ ಸಹಾಯವನ್ನೇ ಕಳೆದುಕೊಂಡಿಲ್ಲ. ಕರ್ಣ, ಕರ್ಣ, ಈ ವಿಧದ ಗೊಡ್ಡ ಬೆಳಿಗ್ಗೆ ನೀನು ಎದುರುವೆಯ?
ಬಿಲ್ಲಿನಿಂದ ಅಗತ್ಯವೇನಿದೆ? ಈ ವಿದುರನನ್ನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿದನು ಯಾರಾದರೂ ನೋಡಿದಿರಾ? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುವ ಕೃಷ್ಣನಿಗೆ ನನ್ನ ರಾಜ್ಯಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿದೆ ಆದರೆ ನನ್ನ ಸಭೆಯನ್ನು ಬಿಟ್ಟು ಹೊರಗೆ ದೂಡಿಸಬೇಕಾಗಿರುವುದು ಎಚ್ಚರ. ಸಹೋದರ ವಿಶ್ವಾಸನ ಎಲ್ಲಿ ಪಟ್ಟಿಯನ್ನು ಸಿದ್ಧಪಡಿಸಿದ್ದು ಹೇಳಿದ್ನಲ್ಲ, ಸಿದ್ಧವಾಗಿರುವುದೇ ಕೊಡು. ಆ ಕೃಷ್ಣನ ಬರುವಾಗ ಆ ಪಟ್ಟಿಯನ್ನೇ ನೋಡುತ್ತಾ ಕುಳಿತುಕೊಂಡಿರುವೇನು. ಪರಮಾನುಗಳ ಮರೆತು ಬರಿದನೆಯುಡಲಿ ಎಡದಿರು ಮನುಯ ಪರಮಾನುಗಳ ಮರೆತು ಜನನಕ್ಕೆ ಮೂಲ ನಿಲಗವನಾನು ಜನನಕ್ಕೆ ಮೂಲ ನಿಲಗವನಾನು ಮರಣ ಕಾಲದಲ್ಲಿ ಓರ್ವನೇ ಮರಣ ಕಾಲದಲ್ಲಿ ಓರ್ವನೇ ಅನುವಿರೋ ತನಕ ಅನುಸರಿಸುವರಯ್ಯ ಅನುವಿರೋ ತನಕ ಅನುಸರಿಸುವರಯ್ಯ ಮನೆಯಲ್ಲಿ ಓರ್ವನೆ ಕೇಳುವಿನ ಪದ ಕೊನೆಯಲ್ಲಿ ಓರ್ವನೆ ಕೇಳುವಿನ ಪದ ಬಲಿದೆಯುವುದರಿ ಕೆಳದಿರು ಮನುಜ ಪರಮಾನುಗಳ ನೀ ಮರೆತು ನೀ ಮರೆತು ನೀ ಮರೆತು ಪರಮ ಪೂಜ್ಯರಾದ ಆಚಾರ್ಯರೇ, ದುರ್ಯೋಧನು ಎಷ್ಟೊಂದು ದುರಾಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈ ದುರ್ಯೋಧನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ನೀನು ಬಂದು ನಮಸ್ಕರಿಸುವುದೇ? ನೀನು ಬಂದಿದ್ದು ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಏನೆಂದು? ಕೃಷ್ಣ ನೀನು ಇಲ್ಲಿ ಬಂದಿರುವುದು ದೂತನಾಗಿ. ನಿನ್ನಲ್ಲಿ ದೂತ ಲಕ್ಷಣವೋ ಇಲ್ಲವೋ ಎಂದು ಅಡಿಯಿಂದ ಮುಡಿವರೆಗೂ ವರ್ಷಿದ ಮಾತ್ರಕ್ಕೆ ನಿನಗೆ ಮುಸ್ಕರದಿಂದ ಹೆಮ್ಮೆ ಪಡಬೇಡ. ಅದಿರಲಿ, ಈ ಪೀಠದಲ್ಲಿ ನೀನು ಕುಳಿತುಕೋ. ವಾಸುದೇವ, ದುರ್ಯೋಧನ, ನರ್ತನೆ ಒಂದು ಬಹಳ ಮಮತೆ ಅಲ್ಲವೇ? ಇರಬಹುದೇನು? ಯಾರು ಅಲ್ಲಿ? ಮುಂದೆ ನೋಡು. ಯಾರಲ್ಲಿ? ಏನಪ್ಪಣೆ? ನರ್ತಕನ್ನು ಬರಮಾಡಿ. ಬಲೆ 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 ಬಲೆ.
ಹಲೋ ಸಹೋದರ ಬಲೆ ಬಲೆ ಸಹೋದರ ಅವ ಕರುನಾಳ ಕುರುಬು ಸಹೋದರ. ರಾಜೇಶ್ವರ ಕರುನಾಳ ಕುರುಬು ಪರಾಜೇಶ್ವರ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ ಯಾದ ಸಹೋದರ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ್ ಕರುನಾಳ ಕುರುಬು ರಾಜೇಶ್ವರ ಹಲೋ ಹಲೋ ಅವ ಭಲೆ ಭಲೆ ರಿಪು ಭಯಂಕರ ರೂಪ ಮನೋಹರ ವಾಸುದೇವ ಸಹೋದರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದಯ ಬಲ್ಲ ಕರ್ಣನ ಪರಮಾತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಸೋದರ ಮಾವನ ಭಲೆ, ಭಲೆ. ಭಲೆ ಭಲೆ ಕೌರವೇಶ್ವರ ಸುಯೋಧನ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಭಲೆ ಭಲೆ ಹೌದಾ ಅವ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಬಲ್ಲ ಈ ಜಗಬಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಅವ ಲವ ಬಲ್ಲವ ಈ ಜಗಮಲ್ಲ ಲವ ಬಲ್ಲವ ಈ ಜಗಮಲ್ಲ ಲವ ಬಲ್ಲವ ಈ ಜಗಮಲ್ಲ ಸಹೋದರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಭಲೆ ಎಲ್ಲವ ಬಲ್ಲವ ಈ ಜಗಮಲ್ ಎಲ್ಲವ ಬಲ್ಲವ ಈ ಜಗಮಲ್ ಎಲ್ಲವ ಬಲ್ಲವ ಈ ಜಗಮಲ್ ಎಲ್ಲವ ಬಲ್ಲವ ಈ ಜಗಮಲ್ ಕರುನಾಳ ಕುರುಬು ರಾಜೇಶ್ವರ ತಗಿಟ ತಗ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ್ ಕರುನಾಳ ಕುರುಬು ರಾಜೇಶ್ವರ ಭಲೆ, ಭಲೆ.
ನೀಲವರ್ಣದಾರಿ ಈ ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಳಲನಾದಕ್ಕೆ ನಲಿದು ಕೊಳಲ ನಾದಕ್ಕೆ ಕೊಳಲನಾದಕ್ಕೆ ನಲಿವ ಶ್ರೀಕೃಷ್ಣ ಮುರಾರಿ ಕೃಷ್ಣ ಈ ನರ್ತಕಿಯರ ನಮನ ಏನು ಹೇಳಿ, ಮತ್ತೊಮ್ಮೆ ಹೇಳಿ. ಅಪರಾಧವಾಯಿತು ದಿತ್ತಂಗಿಡ್ದ ದಿರ್ಗಿಡ್ದ ತಾಗದಿ ತಜ್ಜಂ ತಗಜಂ ತಗಿಡಜಂ ತದಿಗಿಣಕು 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 ತಜ್ಜಂ ತಗಿಡಜಂ ತದಿಗಿಣಕು 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಕು 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 ತಾ ತದಿಗಿಣಕು 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 ತಾ ತದಿಗಿಣಕು ತದಿಗಿಣಕು ತದಿಗಿ ತಗದಿಮಿ ತಗಜಣು ತಗದಿಮಿ ತಗದಿಮಿ ತಗಜಣು ತಗದಿಮಿ ತಗಜಣು ತಗದಿಮಿ ತಗಜಣು ತಗದಿಮಿ ದಿರ್ಗಿಡ್ದ ತಾಮ್ ತಾ ದಿರ್ಗಿಡ್ದ ತಾಮ್ ತಾ ತಗದಿಮಿ ತಗಜಣು ತಗದಿಮಿ ತಗಜಣು ತಗದಿಮಿ ತಗದಿ ತಜ್ಜಂ ತಗಜಂ ತಗಿಡಜಂ ತದಿಗಿಣಕು 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಕು 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 ತಾ ತದಿಗಿಣಕು 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 ತಾ ತದಿಗಿಣಕು 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 ತಾಮ್ ತದದಿಮಿ ತಾಮ್ ತದದಿಮಿ ತಕ್ಕಿ ತದದಿಮಿ ತಾಮ್ ತದದಿಮಿ ತಾಂಗಿರ್ಗಿಡ್ದ ಅಂಗಿರ್ಗಿಡ್ದ 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 ತಗಿಡ ತಿನ್ನುತ್ತಾ ತತಕ ಜಣ್ಣುತಾಂ ದಗದಿ ದಗದಾಂ ದಗದಿ ತಾಂ ದಗದಿ ತಾಮ್ ತಕ ದಗದಿಂ ತಕ ದಗದಾಂ ತಕ ದಗಂ ತಕ ದಗದಾಂ ತಕ ದಗದಿಂ ತಕ ದಗದಾಂ ತಕ ತಾಮ್ ತಕ ತದ್ದಿಗಿಡ್ದ ಕರುನಾಳ ಕುರುಬು ರಾಜೇಶ್ವರ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರಾದಿ ಕರುನಾಳ ಕುರುಬು ರಾಜೇಶ್ವರ ರಾಜೇಶ್ವರ ರಾಜೇಶ್ವರ
ನರ್ತಕಿಯರಿಗೆ ಸೂಕ್ತವಾದ ಬಹುಮಾನ ಕೊಟ್ಟು ಕಳಿಸಿ 4 ಜರುಗಪ್ಪ. ಲೇಖಕನಾದ ವಾಸುದೇವ, ಈ ಸಭೆಗೆ ನೀವು ಬಂದ ಉದ್ದೇಶವನ್ನು ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವರ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಇಲ್ಲಿ ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆದುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹೀಗೆ ಮಾಡದೇ ಇದ್ದರೆ ಮುಂದಾಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣವಾಗಿರಿ. ಈ ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೊಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಧರಿಸಬೇಕಾಗಿದೆ. ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರಾದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗದಲ್ಲವೇ? ಇನ್ನು ನಿಮ್ಮ ವಾಗ್ದಾನವೊಂದುಳಿದಿದೆ. ಅವರು ಈ ರೀತಿ ನನ್ನೊಡನೆ ಸಂದೇಶವನ್ನೂ ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಮುಂದೆ ವಾಗ್ದಾನ ಮಾಡಿದಂತೆ ನೀವು ಕೊಡಬೇಕಾದ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದಿರ ಪಾಂಡವರ ವಿನಯ ವಚನವನ್ನು. ಬಾಲ್ಯದಿಂದ ನೀವು ಅವರ ಮೇಲೆ ತೋರುತ್ತಿರುವ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರದಾನ, ಕಪಟದೂತ ಇವೆಲ್ಲಕ್ಕೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ, ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡುನಂದರು ನಿಮ್ಮೊಡನೆ ಭಾಗಕ್ಕಾಗಿ ಆಸಕ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ವಿಚಾರಗಳನ್ನು ಕರ್ತವ್ಯಗಳನ್ನು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ನೀನು ದುರ್ಯೋಧನನೆಂದರೆ ನಿನ್ನ ಅಮೃತಾಸ್ತ್ರದಲ್ಲಿ ಧನರೇಖೆ ಇರುವುದು. ಆ ಧನರೇಖೆ ಇರುವುದರಿಂದ ನಿನಗೆ ದುರ್ಯೋಧನ ಎಂದು ನಾಮಾಂಕಿತವಾಯಿತು. ದುರ್ಯೋಧನ, ಈ ರಾಜ್ಯವು ಆರಿಗೆ ಶಾಶ್ವತ. ಹೀಗೆ ನಿನ್ನಂತಹ ಶತಕೋಟಿ ರಾಜರು ಈ ಆಳಿ ಹೋಗಿರುವ ಈ ಭೂದೇವಿಗೋಸ್ಕರವಾಗಿ ಒಡೆದಾಡಿ ಮಡಿಯುವುದು ಬೇಡ. ರಾಜ್ಯವಾಳಿದವರ ವಿಚಿತ್ರವನ್ನು ಹೇಳುತ್ತೇನೆ, ಚಿತ್ತವನ್ನು ಆರಿಸುವ ಯಾವ
ಬಂತ ಏತಿಗೆ ಎತ್ತು ಉರುಬೀರ, ಉರುಬೀರ. ದುರ್ಯೋಧನ, ನೀವು ಪಿತಾಮಹ. ಪಾಂಡವರು ಸಭೆಗಳು ಬಂದಿದೆ. ನಿಮಗೆಲ್ಲ ಇರೋದು ಯಾಕೆ? ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಲ್ಲಬಹುದು. ತಾತ ಸಾಧಿಸು. ಹಾ ಕೃಷ್ಣ ಅಂತ ಹೇಳಿದ ದುರ್ಯೋಧನ, ಓಹೋ ಚಿಕ್ಕಪ್ಪ ಚಿಕ್ಕಪ್ಪ ವಿದ್ರಮಹಾಶಯ, ನನಗೆ ಉಪದೇಶ ಮಾಡುವಲ್ಲಿ ಇವರು ಒಬ್ಬರು. ನಡೆಯಲಿ ನಡೆಯಲಿ ನಿನ್ನ ರಣರೋಧನವು. ನನ್ನದು ಅರಣ್ಯ ರೋಧನವೇ. ನಿನ್ನೆಂದರಿಗೆ ಸದುಪಯೋಗ ಮಾಡಬಾರದೆಂದು ಹಿರಿಯರು ಹೇಳಿರುವರು. ಆದರೆ ಕೆಡುವರು ನೋಡಿದಾಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈಗ ದುರ್ಯೋಧನ, ಭೀಷ್ಮ, ದ್ರೋಣ, ಪಿತಾಮಹ ಭೀಷ್ಮರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನು ಏನೇನು ಹೇಳುವುದಿಲ್ಲ. ನಿನಗೆ ಅವರ ಜೊತೆ ಕೂಡಿ ಬಾಳುವುದು ಇಷ್ಟವಿದ್ದರೆ ನಿನಗೆ ಇಷ್ಟಷ್ಟು ಭೂಮಿಯನ್ನಾದರೂ ಕೊಟ್ಟು ಅವರನ್ನು ಆಧರಿಸು. ಇದ್ರ ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲು ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಂಡು ಬರುವುದು. ಆ ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿದೆ. ಮಾನುಭಾವ ಕಾದಿರುವಾಗೇ ಮುಗಿಸಿದ್ದೆ. ಈ ನಿನ್ನ ಮಾತಿಗೆ ಒಡಮೊಡ ಬುದ್ಧಿ ಈನನು ಮಾತ್ರ ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನದ ಕೊಳಕುಂದಿರಲ್ಲ ಕೃಷ್ಣ, ಕೊಳಕುಂದಿರಲ್ಲ. ದುರ್ಯೋಧನ, ಇದು ನಿನ್ನ ದುರಾಂಕಾರದ ಇಷ್ಟೊಂದು ಅಪಮಾನವೇ? ಇದು ದುರಾಗ್ರಹದ, ದುರಾಂಕಾರದ, ದುಸ್ಸಾಹಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿಲ್ಲಿದ್ದು ಮಾಡ್ಬಿಡುವನು. ಏನ್ ಹೇಳಿದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸವಾಸದ, ದುರಾಶಯವೇ. ಹೆಚ್ಚೇನು ಕೃಷ್ಣ, ಈ ಬರೆದ ಕಂಡದ ಈ ಕೌರವೇಶ್ವರವನ್ನು ಸದಬೆಳಕಂದಲ್ಲವೇ? ಆ ನಿನ್ನ ಬಣ್ಣ ಭೀಮ, ಅದು ದುಸ್ಸವಾಸ. ಲೋಕಕ್ಕೆ ಇರಲಾದ ನಮ್ಮಂತ ಕಪಟ ಸೇಗ ಮಾಡಿದಲ್ಲವೇ ಆ ಪಾಂಡವರು? ನಂದು ಮಾತಾಡಿ. ಆ ದಿನ ಪಾಂಡವರು ಅದು ದುರಂಕಾರ, ಅಭಿಮಾನ ಶೂನ್ಯದಿಂದ ನಿನ್ನಂತ ಕಬಡ್ಡಿ ಸೇಗ ಮಾಡಿರಲ್ಲವೇ ಆ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರೆಂದು ಹೆಮ್ಮೆ ಪಡಿಸಲ್ಲವೇ ಆ ಬಡ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನು ಹೇಳಿದ್ರು ಈ ದುರ್ಯೋಧನ ನಿರ್ಧಾರವನ್ನು ಚಲಿಸುತ್ತಿಲ್ಲ. ಸುಮ್ಮನೆ ಕಂಠ ಸೋಜಿನ ಪ್ರಯತ್ನವಿಲ್ಲ. ಗದ ಅಣ್ಣ, ಅಣ್ಣನ ಮಾತುಗಳೆಲ್ಲ ಒಪ್ಪಿದವು. ಈ ಕುರು ಸಹೋದರ ಕೃಷ್ಣ ಆ ಪಾಂಡವರ ಸೈನ್ಯ ಸಮುದ್ರವನ್ನು ದಾಟಿ ಪರಿಪುಷ್ಟ ಆದ ನೀವು ಇನ್ನ ಅನ್ನವನ್ನು ತಿಂದು ಆ ಕುಂಡ ಭೀಮನನ್ನು ತಂಡಾಡಲು ಈ ದುಶ್ವಾಸನನು ಸದಾ ಸಿದ್ಧರಾಗಿರುವನು. ಕರ್ಣ, ಇದಕ್ಕೆ ನಿನ್ನ ಅಭಿಮತ? ಕೃಷ್ಣ, ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಕೃಷ್ಣ ಕೃಷ್ಣ ಸಾಕು ಮಾಡು ಕೃಷ್ಣ, ಕೃಷ್ಣ ಸಾಕು ಮಾಡು ಕೃಷ್ಣ. ಬರಿ ಬರಿ ಸಾಕು ಮಾಡು ಕೃಷ್ಣ, ಕೃಷ್ಣ ಸಾಕು ಮಾಡು ಕೃಷ್ಣ. ಪಾಂಡವರನ್ನ ನಮ್ಮನೆಯಿಂದ ಕರೆಯುವುದಿಲ್ಲ.
ಕೃಷ್ಣ, ನೀನು ಎಂತಹ ತಂತ್ರ ಮಂತ್ರ ನಿಪುಣನೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಇನ್ನು ನಿನಗೆ ಸಂಧಾನದ ಚಪಲವೇ. ಈ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ರಾಜೇಂದ್ರ, ಯುದ್ಧದ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕ ಆದದ್ದಲ್ಲ. ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಇಚ್ಛಿಸುವೆಯ? ಇದು ನಿನ್ನ ಧರ್ಮವೇ? ಕರ್ಣ, ಸ್ವತಃ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ನಿನಗೆ ದಾತನಾರೋ ಇತವ ಬಯಸೋದೆ ಕೆಣಕಿ ಬರಿಸುವುದೇ ಮುನ್ನ ಬರುವುದು ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ಬಾಬಾ ವಲ್ಲಭನೇ. ಪಾಂಡು ತನೆಗೆ ಹಿತವನು ಬಯಸದೆ ಪಾಂಡು ತನೆಗೆ ಹಿತವನು ಬಯಸದೆ ಸಂಧ್ಯಾನಾಟಕವಾಡಲು ಕಳು ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ಬಾಮಾ ವಲ್ಲಭನೇ. ಎಲ್ಲ ಭಲೆ ಭಲೆ ಅಥವಂತರು ನಾವು ದಿಠವಿದು ತಿಳಿನಿ ಅಥವಂತರು ನಾವು ದಿಠವಿದು ತಿಳಿನಿ ಸುರದನೆ ಮಾತನ ಫಿರಧರಿ ಸುರದನೆ ಮಾತನ ಫಿರಧರಿ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ಬಾಬಾ ವಲ್ಲಭನೇ. ಕೃಷ್ಣ, ಧರ್ಮ ಈ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ಧನು ಮರ ಧನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೈ ಭಲೈ ಕರ್ಣ, ಭಲೈ ಭಲೈ ಅಂಗಾಧಿಪ. ನಿನ್ನ ದರ್ಪದ ನುಡಿಗಳಿಂದ ಯಾಜ್ಞವಾದಿ ಕಂಠ
ಮಿಡಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನಿತ ದುರ್ಯೋಧನ. ಹೇಳುವುದನ್ನು ಕೇಳು. ಭಾರತ ಭೂಮಿ ಭಾರತ ಭೂಮಿ ಕರೆ ಅನುಜಾತನ ಕರೆ ಅನುಜಾತನ ದರೆಯ ನಿಂತು ಜಾತಿ ಪಡೆ ದರೆಯ ನಿಂತು ಜಾತಿ ಪಡೆ ಸುಖಿಯಾಗಿ ವೈರವನೆ ನೀಗಿ ಸೈರನೆಯ ತಾಳೆ ವೈರವನೆ ನೀಗಿ ಸೈರನೆಯ ತಾಳೆ ಬಾಳೈ ಬಲದ ಹೊರಗುಣಯುಧನೆ ಒರೇ ದರೆಯ ಬಾಳೈ ಬಲದ ಹೊರಗುಣಯುಧನೆ ಒರೇ ದರೆಯ ನಿರಾಕರಿಸಿದರೆ ಭಾರತ ಭೂಮಿ ಜೈ ಸುಯೋಧನ, ಇರು ನಿಮ್ಮ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರನನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಇಚ್ಛಿಸುವೆಯಾ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಪ್ರೀತಿ ಹೊರತು ಅವರಿಗೆ ಮತ್ತೇನು ಬೇಡ. ನೀನು ಇದು ಮಹತ್ವವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ನಿನ್ನ ಪಿಳುಕದ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿನ್ನ ನಿರಾಸಾಯವಾಗಿ ನಿನ್ನ ಕೈ ಸೇರುವರು. ಪಾಂಡುನಂದನೊಡನೆ ಪ್ರಜಾಪಾಲನೆಯಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮ ವೀರನೆನಿಸುವೆ. ಪಾಂಡವರ ಮೇಲೆ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ವಿಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯವು ಯದುಪದಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ. ಮುಂದೊಂದುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯ ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಸಲ್ಲದು ವರದಿಗೆ ನಿಲ್ಲದು ಮಾತನು, ಸಲ್ಲದು ವರದಿಗೆ ನಿಲ್ಲದು ಮಾತನು. ಸಲ್ಲದು ವರದಿಗೆ ನಿಲ್ಲದು ಮಾತನು. ಏಳಿಯ ರೀತಿಯಲ್ಲಿ ನೀನು ಏತಿಗೆ ಮೂಡ, ಏಳಿಯ ರೀತಿಯಲ್ಲಿ ನೀನು ಏತಿಗೆ ಓಡಿ ಮೂಡ. ಓಡಲು ನಿನ್ನನ್ನು ಬಂದಿದ್ದ ಈ ಕೆಳ, ಓಡಲು ನಿನ್ನನ್ನು ಬಂದಿದ್ದ ಈ ಕೆಳ. ಇಲ್ಲೋ ಅಥವಾ ಇಲ್ಲೋ ಅಥವಾ ಇಲ್ಲೋ ಅಥವಾ. ಇದರಲ್ಲಿ ನನ್ನ ಪರದೇನು ಎದುರಾಜ. ಪಾಂಡವರು ಜೂಜಾಡಿ ರಾಜಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತೆಪ್ಪೆ. ಸತ್ಯ ಪರಿಪರಿಗಾಗಿ ವನಾದ ಮಾಡಿದುವು ಅದರ ಕಾರ್ಯವೇ. ಏಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸಾಧನ ಮಾಡಲು ಈ ದುರ್ಯೋಧನೆ ಹೊರತಾಗಿ ಮತ್ತಾರನ್ನು ಸಾಧ್ಯವಿಲ್ಲ. ಪಾಂಡವರು ಭಿಕ್ಷಾರ್ದುದಿಯೇ ಜೀವನ, ಏಕವಾದ ಸ್ಥಾನ ದೊರೆಯುವುದು. ಧರ್ಮ ಬೀರುಗಳಾದ
ನನ್ನ ಕೈಯಲ್ಲಿ ವಿಫಲವಾದ ಸಾಮ್ರಾಜ್ಯವನ್ನು ನನ್ನಿಂದ ಕೈಲು ಸಾಧ್ಯವಿಲ್ಲ. ಸುಮ್ಮನೆ ಕಂಠ ಶೋಷಣೆ ಪ್ರಯತ್ನವಿಲ್ಲ. ಈ ಶತ್ರುಗಳು ಎಂದಿಗೂ ಭಯಪಡದಿಲ್ಲ. ಸುಮ್ಮನೆ ಕಂಠ ಶೋಷಣೆ ಪ್ರಯತ್ನವಿಲ್ಲ. ಧೃತರಾಷ್ಟ್ರ ದುರ್ಯೋಧನ, ನಿನ್ನ ಅಭಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ನಿನ್ನ ಯುದ್ಧವಲ್ಲ. ಪಾಪಾಶಯ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ಹೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸೂ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೆಳೆದದನ್ನು ಮರೆತೆಯಾ? ತುಂಬಿದ ರಾಜಸಭೆಯಲ್ಲಿ ಸಹೋದರ ಪತ್ನಿಯನ್ನು ಸೆಳೆತಂದು ನೀನು ಮಾಡಿದ ಅವಶ್ಯ ಅಪರಾಧವು ಅನಂತ ಕಾಲದಲ್ಲಿ ಧೂಮಕೇತುವಿಂತೆ ಪ್ರಳಯದ ಧೂಮಕೇತುವಿಂತೆ ನಿನ್ನ ನಿಯುಕ್ತಿ ಸುತ್ತಿಯನ್ನು ಹಿಂಬಾಲಿಸುವುದನ್ನು ನೆನಪಂದಿದೆ. ವರ್ಣಾವತದಲ್ಲಿ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವೂ ಮರೆತೆಯಾ? ಈ ಗುರುರಾಜರ ಮಾತನ್ನು ನಿರಾಕರಿಸಿ ಅನ್ಯಾಚರಣದಲ್ಲಿ ಪ್ರವರ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟವರು ಸರಿ, ಕಟ್ಟ ಕಡದಾಗಿ ಪಾಂಡವರನ್ನು ಕಾಡುಗಟ್ಟಿ ಬಂದರೆ ಕೆಚ್ಚಾಳು ಕಟ್ಟದ ಹೀರ ಈ ಕೌರವೇಶವನ್ನ ಕೆಣಕಿ ಕೇಕಿ ಹಾಕಿ ನಕ್ಕಳಲ್ಲ ಆ ಪಾಂಡವರತಿ ಪಾಂಚಾಲಿ ಅಂದೇ ತತ್ತನು ಕೃಷ್ಣ. ಛಲವನ್ನು ಭೂತ ಪೇಟೆಗಳಿಗೆ ಒಡೆದಾಗಿ ಭೂತ ನಾಯಕರನ್ನು ಕದಲಿಕ ಕಾಕೆಂದು ನಿಂತರು ಸರಿ. ಕಲಿವಂಶದಿಂದ ಈ ನಿರ್ಭುತವಾದ ಸಾಮ್ರಾಜ್ಯವು ಕೊಚ್ಚಿ ಹೋದರು ಸರಿ. ಈ ಚಕ್ರವರ್ತಿಯಾದ ನಾನು ಮಶಾನದಲ್ಲಿ ಮಣ್ಣಿಡು ಹೋದರು ಸರಿ. ಛಲವನ್ನು ಬಿಡ, ಈ ಭೂಮಾತೆಯನ್ನು ಕೊಡೆ. ಕೇಳು ಮುರಗರಿಯೇ, ಹಠ ಮಾಡಿ ಜಲಲಿ ಅವ ಕೇಳು ಮುರಗರಿಯೇ, ಹಠ ಮಾಡಿ ಜಲಲಿ ಅವ ಕಾಚವ. ಛಲವನ್ನು ಕೊಡನು, ನೆಲವನ್ನು ಕೊಡನು, ನೆಲವನ್ನು ಕೊಡನು, ಛಲವನ್ನು ಬಿಡನು, ಕೊಡುವುದಿಲ್ಲವ ರಾಜ್ಯವ. ತಡೆಯ ಮಾತಿರುವುದರೊಂದರಲ್ಲಿ ಕೊಡುವುದಿಲ್ಲವ ರಾಜ್ಯವ. ಆ ಪಾಂಡು ನನ್ನನು ಎಂದೊಡನೆ ಹಿಂದವ, ಆ ಪಾಂಡು ನನ್ನನು ಎಂದೊಡನೆ ಹಿಂದವ. ಗೆದ್ದು ಒಳ್ಳೆದ ನೋಡಿ ಕೊಳ್ಳುವೆನು, ಗೆದ್ದು ಒಳ್ಳೆದ ನೋಡಿ ಕೊಳ್ಳುವೆನು, ಕೊಡುವುದಿಲ್ಲವ ರಾಜ್ಯವ. ತಡೆಯ ಮಾತಿದು ಸ್ವಾಮೀಗ ಬೇಡು, ಕೊಡುವುದಿಲ್ಲವ ರಾಜ್ಯವ, ಕೊಡುವುದಿಲ್ಲವ ರಾಜ್ಯವ, ಕೊಡುವುದಿಲ್ಲವ ರಾಜ್ಯವ. ಅಗ್ರಯ್ಯ, ಈ ಕೌರವ ರಾಜ್ಯಸಭೆ ಅಲ್ಲ, ಪಾಂಡವನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪೃಷ್ಟ ಆದ ಯುದ್ಧರು ಸಮಯದೊಳಗಿವೆ. ಉಚಿತ ಅಲ್ಲ. ಕೊಡಲಾಗುವುದು ರಾಜ್ಯವನ್ನು ದುಷ್ಟ ಪಾಂಡವನ ಸಮಯ ದೊರಕಿದ್ರೆ ಇಷ್ಟ ದೋಷಿದ್ದೆಗೂ ತಗೊಳ್ಳಲ್ಲ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟ ಈ ಶತ್ರುಗಳ ಮಧ್ಯೆ ನಮಗೆ ಕೆಲಸ, ನಿಮಗೆ ಪಲಾಯನ ನಿಲ್ಲ ವಂಚಕ. ಅದಕ್ಕೆಂದು ಒದರುವೆ ಇದೇ ಮಾತ ಬರುವೆ, ಅದಕ್ಕೆಂದು ಒದರುವೆ ಇದೇ ಮಾತ ಬರುವೆ. ಕುಲವೀರ್ಣ ಕುಲವ
ಪರಮ ಪುರುಷನ ನಿಮ್ಮ ಬಿರುದನ್ನು ಪಡೆವೆಯೋ ಅಡಿಗಿಪ್ಪೆ ಕೆಡುಗನೆ ಪರಮ ಪುರುಷನ ನಿಮ್ಮ ಬಿರುದನ್ನು ಪಡೆವೆಯೋ ಅಡಿಗಿಪ್ಪೆ ಕೆಡುಗನೆ ಗತಿ ಪೆಡೈ ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಕೃಷ್ಣ ತಿರಸ್ಕರಿಸಿದ ಸಂದೇಶವನ್ನು ಪರಿಸರಿಸಿದ್ದು ಅನಿಸುತ್ತಿವೆ. ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ನೀವು ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದು ನೀವೇ ನಿರ್ಧರಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ. ಆಗಲೇ ನಿರ್ಣಯಿಸಿ ನಿನಗೆ ಎತ್ತಿರುವೆನು. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವುದಕ್ಕಿಂತ ಸಾರ್ವಭೌಮ. ಕೃಷ್ಣ ನಿನ್ನ ಉಚಿತ ರೀತಿಯಲ್ಲಿ ಬೀಳ್ಕೊಡ್ಬೇಕಂತಲೂ ನಮ್ಮ ಶಕುನಿ ಮಾವನವರು ಸಲಹೆ ನಿಟ್ಟಿದ್ದಾರೆ. ಓಹೋ, ಈ ಶಕುನಿ ಮಾವನ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಬರೇ ಕೃಷ್ಣ, ನಿನ್ನ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿ ಸ್ವೀಕರಿಸುವೆನು. ಸಹೋದರ ದುಶ್ಯಾಸನ, ತೆಗೆದುಕೋ ಹಗ್ಗವನ್ನು. ಬಂಧಿಸಿರು ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ ಬಟ್ಟೆಯಿಂದ ನಿನ್ನನ್ನು ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಹೆಚ್ಚಿಸುವಿರಾ? ಇದು ವ್ಯರ್ಥ, ನಿನ್ನಿಂದ ವ್ಯರ್ಥ ದುರ್ಯೋಧನ, ಇದು ನಿನ್ನಿಂದ ಸಾಧ್ಯವಿಲ್ಲ. ಹಾಗಾದರೆ ನಿನ್ನನ್ನು ಬಂಧಿಸಿ ಈಗ. ಸಹೋದರ ಬಂಧಿಸಿ ಕೃಷ್ಣನು.